ಹಾಯ್ ನಮಸ್ಕಾರ ವೀಕ್ಷಕರೇ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಇವತ್ತು ಭಾರತದ ಆಭರಣ ಪ್ರಿಯರಿಗೆ ಮತ್ತು ಹೂಡಿಕೆದಾರರಿಗೆ ಒಂದು ಸಂಚಲನ ಮೂಡಿಸೋ ಸುದ್ದಿ ಬಂದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡುವೆ ನಡೆದ ಆ ಒಂದು ಫೋನ್ ಕರೆ ಈಗ ಭಾರತದ ಮಾರುಕಟ್ಟೆಯ ಚಿತ್ರಣವನ್ನೇ ಬದಲಿಸಿದೆ. ಅದೇ ಟ್ರೇಡ್ ಡೀಲ್. ಹಾಗಾದ್ರೆ ಈ ಭಾರತ ಅಮೆರಿಕ ನಡುವೆ ನಡೆದ ವ್ಯಾಪಾರ ಒಪ್ಪಂದದಿಂದ ಭಾರತಕ್ಕೆ ಏನೆಲ್ಲ ಲಾಭ ಆಗುತ್ತೆ? ಆಭರಣ ಪ್ರಿಯರಿಗೆ ಏನಾದ್ರೂ ಗುಡ್ ನ್ಯೂಸ್ ಸಿಗುತ್ತಾ? ಚಿನ್ನದ ಬೆಲೆ ಮತ್ತಷ್ಟು ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಈ ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಐತಿಹಾಸಿಕ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಿಂದ ಮುಖ್ಯವಾಗಿ ಭಾರತದ ರತ್ನ ಮತ್ತು ಆಭರಣ ರಫ್ತು ವಲಯಕ್ಕೆ ಅಂದ್ರೆ ಎಕ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಈಗ ಒಂದು ಒಳ್ಳೆ ಸಂಜೀವಿನಿ ಸಿಕ್ಕಂತಾಗಿದೆ. ಕಳೆದ 6 ತಿಂಗಳಿಂದ ನಲುಗಿದ್ದ ಭಾರತದ ರತ್ನ ಮತ್ತು ಆಭರಣ ರಫ್ತು ವಲಯಕ್ಕೆ ಈಗ ಬಂಪರ್ ಸುದ್ದಿ ಸಿಕ್ಕಿದೆ. ದೊಡ್ಡಣ್ಣ ಎಂದೇ ಖ್ಯಾತಿ ಪಡೆದಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲಿನ ಸುಂಕವನ್ನ ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸಿದ್ದಾರೆ. ಇದರ ಸಂಪೂರ್ಣ ಮಾಹಿತಿ ಮತ್ತು ನಿಮ್ಮ ಜೇಬಿನ ಮೇಲೆ ಇದರ ಪರಿಣಾಮವೇನು ಎಂಬುದನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ ವಿಷಯ ಏನಂದ್ರೆ, ಹಿಂದೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದ್ದಕ್ಕೆ ಅಮೆರಿಕ ಕೋಪಗೊಂಡಿತು. ಇದರ ಪರಿಣಾಮವಾಗಿ ಭಾರತದ ಆಭರಣಗಳ ಮೇಲೆ 50% ಭಾರಿ ಸುಂಕ ಹೇರಿತ್ತು. ಅಂದ್ರೆ ₹100 ಬೆಲೆಯ ಆಭರಣ ಅಮೆರಿಕಕ್ಕೆ ಹೋದಾಗ ಅಲ್ಲಿನ ಜನರಿಗೆ ಅದು ₹150 ಆಗ್ತಿತ್ತು. ಇದರಿಂದ ನಮ್ಮ ರಫ್ತು ಅರ್ಧದಷ್ಟು ಕುಸಿದಿತ್ತು. ಆದ್ರೆ ಮೊನ್ನೆ ನಡೆದ ಮಾತುಕತೆ ಬಳಿಕ 50% ಇದ್ದ ಸುಂಕವನ್ನ ಈಗ ನೇರವಾಗಿ 18%ಕ್ಕೆ ಇಳಿಸಲಾಗಿದೆ. ಇದು ಸಣ್ಣ ಬದಲಾವಣೆ ಅಲ್ಲ ಸ್ನೇಹಿತರೆ, ಇದು ಭಾರತದ ಆರ್ಥಿಕತೆಗೆ ಸಿಕ್ಕ ದೊಡ್ಡ ಜಯ ಅಂತಲೇ ಹೇಳ್ಬಹುದು. ಹಾಗಾದ್ರೆ ಈ ಸುಂಕ ಕಡಿತದಿಂದ ಭಾರತಕ್ಕೆ ಏನ್ ಲಾಭ ಸಿಗುತ್ತೆ ಅಂತ ನೋಡೋಣ. ಭಾರತ ಅಮೆರಿಕಕ್ಕೆ ವರ್ಷಕ್ಕೆ ಸುಮಾರು $10 ಬಿಲಿಯನ್ ಅಂದ್ರೆ ಅಂದಾಜು 83,000 ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳನ್ನ ರಫ್ತು ಮಾಡ್ತದೆ. ಇದರಲ್ಲಿ ವಜ್ರಗಳ ಪಾಲೆ ಹೆಚ್ಚಾಗಿದೆ. ಕಳೆದ 6 ತಿಂಗಳಲ್ಲಿ ಈ ರಫ್ತು 44%ಕ್ಕೆ ಕುಸಿದಿತ್ತು. ಇದರಿಂದ ಲಕ್ಷಾಂತರ ಕಾರ್ಮಿಕರು ಕೆಲಸ ಕಳೆದುಕೊಳ್ಳೋ ಭೀತಿಯಲ್ಲಿದ್ರು. ಈಗ ಸುಂಕ ಇಳಿಕೆ ಆಗಿರೋದ್ರಿಂದ ನಮ್ಮ ಸಣ್ಣ ರಫ್ತುದಾರರಿಗೆ ಮತ್ತೆ ಶಕ್ತಿ ಬಂದಿದೆ. ಮೇಡ್ ಇನ್ ಇಂಡಿಯಾ ಆಭರಣಗಳು ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಮತ್ತೆ ಅಬ್ಬರಿಸಲಿದೆ. ಇದು ಬರೀ ವ್ಯಾಪಾರವಲ್ಲ, ಲಕ್ಷಾಂತರ ಕುಟುಂಬಗಳ ಜೀವನೋಪಾಯದ ಪ್ರಶ್ನೆ ಕೂಡ ಆಗಿದೆ. ಈಗ ಅತಿ ಮುಖ್ಯವಾದ ವಿಷಯ ಅಂದ್ರೆ, ಈ ಒಪ್ಪಂದದಿಂದ ಚಿನ್ನದ ಬೆಲೆ ಕಡಿಮೆ ಆಗತ್ತಾ? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಬೆಲೆ ಕಡಿಮೆ ಆಗೋ ಸಾಧ್ಯತೆಗಳು ಇದೆ. ಇದಕ್ಕೆ 2 ಮುಖ್ಯ ಕಾರಣಗಳಿದೆ. ಮೊದಲನೇದು, ಡಾಲರ್ ಎದುರು ರೂಪಾಯಿ ಬಲ. ಈ ಒಪ್ಪಂದದ ಸುದ್ದಿಯಿಂದಾಗಿ ಅಮೆರಿಕನ್ ಡಾಲರ್ ಎದುರು ಭಾರತದ ರೂಪಾಯಿ ₹2 ಬಲಗೊಂಡಿದೆ. ನಾವು ವಿದೇಶದಿಂದ ಚಿನ್ನವನ್ನ ಡಾಲರ್ ನೀಡಿ ಖರೀದಿಸೋದ್ರಿಂದ ರೂಪಾಯಿ ಬಲಗೊಂಡಾಗ ಆಮದು ವೆಚ್ಚ ಕಡಿಮೆ ಆಗ್ತದೆ. ಇದು ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆಗೆ ಸಹಕಾರಿಯಾಗತ್ತೆ. ಎರಡನೇದು, ರಫ್ತು ಬೇಡಿಕೆ. ರಫ್ತು ಹೆಚ್ಚಾದಾಗ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚುತ್ತದೆ. ಇದು ದೀರ್ಘಕಾಲದ ಸ್ಥಿರತೆಗೆ ಕಾರಣವಾಗ್ತದೆ. ಇದರಿಂದ ಕೂಡ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಇಳಿಮುಖ ಕಂಡುಬರುತ್ತೆ. ಈಗ ಇನ್ನೊಂದು, ರೂಪಾಯಿ ಮೌಲ್ಯ ಹೆಚ್ಚಾದಾಗ ಭಾರತದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗತ್ತಂತೆ. ಹೇಗೆ ನೋಡಿ. ಹೌದು, ಜಾಗತಿಕವಾಗಿ ಚಿನ್ನವನ್ನ ಅಮೆರಿಕನ್ ಡಾಲರ್ ಮೂಲಕವೇ ವ್ಯವಹರಿಸಲಾಗ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಔನ್ಸ್ ಚಿನ್ನದ ಬೆಲೆ ಇಷ್ಟು $, ಅಂತ ನಿಗದಿಪಡಿಸಿರ್ತಾರೆ. ಭಾರತ ತನ್ನ ಚಿನ್ನದ ಅಗತ್ಯ ಬಹುಭಾಗವನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತದೆ. ಹೀಗಿರುವಾಗ ರೂಪಾಯಿ ಮೌಲ್ಯ ಹೆಚ್ಚಾದ್ರೆ ನಾವು ಈಗ ಮೊದಲಿಗಿಂತ ಕಡಿಮೆ ರೂಪಾಯಿ ನೀಡಿ $1 ಖರೀದಿಸಬಹುದು. ಉದಾಹರಣೆಗೆ, ಮೊದಲು $1 ಪಡೆಯಲು ₹85 ಬೇಕಿತ್ತು ಅಂತ ಇಟ್ಕೊಳ್ಳಿ. ಈಗ ರೂಪಾಯಿ ಬಲಗೊಂಡು 80ಕ್ಕೆ $1 ಸಿಗ್ತದೆ ಅಂತಾದ್ರೆ ನಮಗೆ ಚಿನ್ನ ಖರೀದಿಸಲು ಬೇಕಾದ ಡಾಲರ್ ಸುಲಭವಾಗಿ ಸಿಗುತ್ತೆ ಅಲ್ವಾ? ಇನ್ನು ಹೂಡಿಕೆದಾರರಿಗೂ ತಜ್ಞರು ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ. ಪ್ರಖ್ಯಾತ ಹೂಡಿಕೆ ಸಂಸ್ಥೆ ಮೋತಿಲಾಲ್ ಓಸ್ವಾಲ್ ಪ್ರಕಾರ ಈಗಿನ ಚಿನ್ನದ ಬೆಲೆ ಏರಿಳಿತಗಳು ಕೇವಲ ತಾಂತ್ರಿಕ ಕಾರಣಗಳಿಂದ ಅಷ್ಟೇ ಅಂತೆ. 2020ರ ಅಂತ್ಯದ ಹೊತ್ತಿಗೆ ಚಿನ್ನದ ಬೆಲೆ ಮತ್ತು ಏರಿಕೆ ಆಗೋ ಸಾಧ್ಯತೆ ಇದೆಯಂತೆ. ಆದ್ರೆ ಬೆಳ್ಳಿ ಕಥೆನೇ ಬೇರೆ. ಯಾಕಂದ್ರೆ ಬೆಳ್ಳಿ ಕೇವಲ ಆಭರಣ ಅಷ್ಟೇ ಅಲ್ಲ, ಇದು ಈಗ AI ಡೇಟಾ ಸೆಂಟರ್ಗಳು, ಸೌರಶಕ್ತಿ ಫಲಕಗಳು ಮತ್ತು ಎಲೆಕ್ಟ್ರಾನಿಕ್ಸ್ ನಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಾ ಇದೆಯಂತೆ. ಪೂರೈಕೆ ಕಡಿಮೆ ಇದೆ, ಆದ್ರೆ ಬೇಡಿಕೆ ಹೆಚ್ಚುತ್ತಾ ಇದೆ. ಹಾಗಾಗಿ ದೀರ್ಘಕಾಲದ ಹೂಡಿಕೆಗೆ ಬೆಳ್ಳಿ ಒಂದು ಉತ್ತಮ ಆಯ್ಕೆ ಅಂತ ಕಾಣುತ್ತೆ ಅಂತ ಮೋತಿಲಾಲ್ ಓಸ್ವಾಲ್ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಮೋದಿ ಟ್ರಂಪ್ ಕೆಮಿಸ್ಟ್ರಿ ಭಾರತದ ಆಭರಣ ಉದ್ಯಮಕ್ಕೆ ಹೊಸ ಕಳೆ ತಂದಿದೆ. ಹೂಡಿಕೆ ಮಾಡೋರು ಸ್ವಲ್ಪ ಜಾಗರೂಕತೆಯಿಂದ ಇರಿ, ಆದ್ರೆ ಆಭರಣ ಖರೀದಿಸೋರಿಗೆ ಇದೇ ಬೆಸ್ಟ್ ಟೈಮ್ ಅನ್ಬಹುದು. ಒಟ್ನಲ್ಲಿ ಚಿನ್ನ ಅಂತೂ ದಿನೇ ದಿನೇ ಮುಟ್ಟಿದ್ರೆ ಸಾಕು ಕೈ ಸುಡುವಂತಾಗ್ತಾ ಇದೆ. ಹೀಗಿರುವಾಗ ಈ ಮಧ್ಯೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೆದಿದೆ. ಇನ್ನಾದ್ರೂ ಸ್ವಲ್ಪ ಆದ್ರೂ ಚಿನ್ನದ ಬೆಲೆ ಕಡಿಮೆ ಆಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ.
ನಿಮ್ಗೇನನ್ಸುತ್ತೆ? ಈ ಸುಂಕ ಕಡಿತದಿಂದ ಸಾಮಾನ್ಯ ಜನರಿಗೆ ನಿಜಕ್ಕೂ ಲಾಭ ಆಗತ್ತಾ? ಕಮೆಂಟ್ ಮಾಡಿ.